ಇವತ್ತು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ ಓಪೋನ ಬ್ರ್ಯಾಂಡ್ ನ್ಯೂ ಸ್ಮಾರ್ಟ್ ಫೋನ್ಸ್ ಓಪೋ K13 ಟರ್ಬೋ ಪ್ರೋ ಮತ್ತು ಓಪೋ K13 ಟರ್ಬೋ ಎರಡು ಫೋನ್ಗಳು ಓಪೋನ ಕೆ ಸೀರೀಸ್ ಫೋನ್ ಆಗಿದಾವೆ ಮತ್ತು ಎರಡರಲ್ಲೂ ಆಲ್ಮೋಸ್ಟ್ ಸೇಮ್ ಸ್ಪೆಸಿಫಿಕೇಶನ್ ಸಿಗ್ತಾ ಇದಾವೆ. ಈ ಫೋನ್ಗಳಲ್ಲಿ ಬೆಸ್ಟ್ ಕ್ಯಾಮ್ರಾ, ಬೆಸ್ಟ್ ಪರ್ಫಾರ್ಮೆನ್ಸ್, ಇನ್ ಬಿಲ್ಡ್ ಫ್ಯಾನ್ ಜೊತೆಗೆ ಬೆಸ್ಟ್ ಸ್ಪೆಸಿಫಿಕೇಶನ್ ಕೂಡ ಸಿಗ್ತಾ ಇದಾವೆ. ಬನ್ನಿ ನೋಡೋಣ ಎರಡು ಫೋನಲ್ಲಿ ಎಷ್ಟು ಚೆನ್ನಾಗಿದಾವೆ ಅಂತ. ಹಾಯ್, ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ ಪ್ರೋ ಕನ್ನಡ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಬನ್ನಿ ಈ ಫೋನ್ಗಳನ್ನ ಅನ್ಬಾಕ್ಸಿಂಗ್ ಮಾಡೋಣ. ಎರಡು ಫೋನ್ಗಳ ಬಾಕ್ಸ್ ನಲ್ಲಿ ಇನ್ನೊಂದು ಬಾಕ್ಸ್ ಸಿಗುತ್ತೆ. ಇದರಲ್ಲಿ ಕ್ವಿಕ್ ಸ್ಟಾರ್ಟರ್ ಗೈಡ್, ಬ್ಯಾಕ್ ಕವರ್, ಒಂದು ಬ್ರಷ್ ಸಿಗುತ್ತೆ ಫ್ಯಾನ್ ಕ್ಲೀನ್ ಮಾಡಕ್ಕೆ, ಮತ್ತು ಫೋನ್ ಸಿಗುತ್ತೆ, ಸಿಮ್ ಎಜೆಕ್ಟರ್ ಟೂಲ್ ಸಿಗುತ್ತೆ, 80 ವಾಟ್ಸ್ ಚಾರ್ಜರ್ ಸಿಗುತ್ತೆ, B2C ಕೇಬಲ್ ಸಿಗುತ್ತೆ. ಎರಡು ಫೋನ್ಗಳಲ್ಲಿ ಒಂದು ಟೆಂಪರ್ ಗ್ಲಾಸ್ ಹಾಕ್ಸ್ಕೊಂಡ್ರೆ ಸಾಕು. ಇನ್ನು ಎರಡು ಫೋನ್ಗಳ ಬಗ್ಗೆ ಮಾತಾಡಿದ್ರೆ ಎರಡು ಫೋನ್ಗಳು ತುಂಬಾ ಪ್ರೀಮಿಯಂ ಆಗಿದಾವೆ, ನೋಡೋದಕ್ಕೆ ತುಂಬಾ ಚೆನ್ನಾಗಿದಾವೆ. ಎರಡು ಫೋನ್ಗಳಲ್ಲಿ ಸೇಮ್ ಡಿಸೈನ್ ಇದೆ. ಇವುಗಳ ಬ್ಯಾಕ್ ನಲ್ಲಿ ಮ್ಯಾಟ್ ಫಿನಿಶಿಂಗ್ ನ ಹೊಂದಿದಾವೆ. ಇವುಗಳ ಮೇಲೆ ಫಿಂಗರ್ ಪ್ರಿಂಟ್ ಮಾರ್ಕ್ ಬೀಳಲ್ಲ. ಎರಡು ಫೋನ್ಗಳ ಡಿಸೈನ್ ನನಗೆ ತುಂಬಾ ಇಷ್ಟ ಆಯ್ತು. ನಿಮ್ಗೆ ಇಷ್ಟನೂ ಆಗತ್ತೆ ಈ ಡಿಸೈನ್ ಬಗ್ಗೆ, ನಿಮ್ಗೇನೋ ಅನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಮತ್ತು ಎರಡು ಫೋನ್ಗಳಲ್ಲಿ ನಿಮ್ಗೆ ಇನ್ ಬಿಲ್ಡ್ ಫ್ಯಾನ್ ಸಿಗುತ್ತೆ. ಆದ್ರೆ ಓಪೋ ಟರ್ಬೋ ಪ್ರೋ ಅಲ್ಲಿ ಬ್ಯಾಕ್ ಫ್ಯಾನ್ ಜೊತೆಗೆ ಒಂದು ರಿಂಗ್ ಲೈಟ್ ಕೂಡ ಸಿಗುತ್ತೆ. ಇವುಗಳ ಫ್ರೇಮ್ ಮ್ಯಾಟ್ ಫಿನಿಶಿಂಗ್ ನ ಹೊಂದಿದೆ. ಇವುಗಳ ಗ್ರಿಪ್ ತುಂಬಾ ಚೆನ್ನಾಗಿದೆ, ಕೈಯಲ್ಲಿ ಹಿಡಿದಾಗ ಬೀಳೋದಿಲ್ಲ. ಇದರ ಇನ್ ಹ್ಯಾಂಡ್ ಫೀಲ್ ತುಂಬಾ ಚೆನ್ನಾಗಿದೆ. ಈ ಫೋನ್ ನ ಡಿಸೈನ್ ಸೇಮ್ ಇದೆ ಅಂತ ಅನ್ಸುತ್ತೆ, ಆದ್ರೆ ಸ್ವಲ್ಪ ಚೇಂಜಸ್ ಇದೆ. ಮತ್ತು ಎರಡು ಫೋನ್ಗಳಲ್ಲಿ ಮಿಲಿಟರಿ ಗ್ರೇಡ್ ಸರ್ಟಿಫಿಕೇಟ್ ಸಿಗುತ್ತೆ. ಇವುಗಳ ಬಿಲ್ಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಓಪೋ K13 ಟರ್ಬೋ ಪ್ರೋ ಅಲ್ಲಿ 213 ಗ್ರಾಮ್ weight ಇದೆ, 8.1 mm ಥಿಕ್ನೆಸ್ ನ ಹೊಂದಿದೆ. ಫ್ರಂಟ್ ಅಲ್ಲಿ ಪಂಚೋಲ್ ಕ್ಯಾಮ್ರಾ ಇದೆ, ಇದರ ಬ್ಲೆಸಲ್ಸ್ ಕಡಿಮೆ ಇದೆ. ಮತ್ತು ಓಪೋ K13 ಟರ್ಬೋ ಅಲ್ಲಿ 211 ಗ್ರಾಮ್ weight ಇದೆ ಮತ್ತು 8.2 mm ಥಿಕ್ನೆಸ್ ನ ಹೊಂದಿದೆ. ಇದರ ಫ್ರಂಟ್ ಅಲ್ಲಿ ಪಂಚೋಲ್ ಕ್ಯಾಮ್ರಾ ಇದೆ, ಇದರ ಬ್ಲೆಸಲ್ಸ್ ಕೂಡ ಕಡಿಮೆ ಇದೆ. ಎರಡು ಫೋನ್ ತುಂಬಾ ಪ್ರೀಮಿಯಂ ಆಗಿದೆ. ಎರಡು ಫೋನ್ಗಳಲ್ಲೂ ಮೂರು ಕಲರ್ ಅಲ್ಲಿ ಲಾಂಚ್ ಆಗ್ತಾ ಇದಾವೆ. ಈಗ ನಮ್ಮ ಹತ್ರ ಇರೋದು ಮಿಡ್ ನೈಟ್ ಮ್ಯಾಕ್ರಿಕ್. ಇನ್ನ ಉಳಿದ ಕಲರ್ ನೋಡೋದಾದ್ರೆ ಸಿಲ್ವರ್ ನೈಟ್ ಮತ್ತು ಪರ್ಪಲ್ ಪ್ಯಾಂಥಮ್. ಈ ಮೂರು ಕಲರ್ ಕೂಡ ತುಂಬಾ ಚೆನ್ನಾಗಿದೆ. ನಿಮ್ಗೂ ಈ ಮೂರು ಕಲರ್ ಅಲ್ಲಿ ಯಾವ್ದು ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ. ಇನ್ನು ಎರಡು ಫೋನ್ಗಳ ಕೆಳಗಡೆ ಸ್ಪೀಕರ್ ಇದೆ, USB ಚಾರ್ಜಿಂಗ್ ಪೋರ್ಟ್ ಇದೆ, ಮೈಕ್ರೋಫೋನ್ ಇದೆ, ಸಿಮ್ ಕಾರ್ಡ್ ಸ್ಲಾಟ್ ಇದೆ ಮತ್ತು ರೈಟ್ ಹ್ಯಾಂಡ್ ಸೈಡ್ ನಲ್ಲಿ ಪವರ್ ಬಟನ್ ಮತ್ತು ವಾಲ್ಯೂಮ್ ಅಪ್ ಅಂಡ್ ಡೌನ್ ಬಟನ್ ಇದೆ. ಮತ್ತು ಈ ಫೋನ್ ನ ಮೇಲೆ ಸ್ಪೀಕರ್ ಇದೆ, IR ಬ್ಲಾಸ್ಟರ್ ಇದೆ ಮತ್ತು ಮೈಕ್ರೋಫೋನ್ ಇದೆ. ಈ ಎರಡು ಫೋನ್ಗಳಲ್ಲಿ ಡ್ಯೂಯಲ್ ಸ್ಪೀಕರ್ ಸಿಗ್ತಾ ಇದೆ. ಇವುಗಳ ಸೌಂಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಮತ್ತು ಇವುಗಳಲ್ಲಿ ಅಲ್ಟ್ರಾ ವಾಲ್ಯೂಮ್ ಮೋಡ್ ಸಿಗ್ತಾ ಇದೆ. ಇವುಗಳ ಸೌಂಡ್ ನೀವೇ ಕೇಳಿ. ಈಗ ಸೆಕ್ಯೂರಿಟಿ ಕಡೆ ಬಂದ್ರೆ ಎರಡು ಫೋನ್ಗಳಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ. ಇದು ತುಂಬಾ ಫಾಸ್ಟ್ ಆಗಿದೆ. ಮತ್ತು ಫೇಸ್ ಅನ್ಲಾಕ್ ಕೂಡ ಇದೆ, ಇದು ಕೂಡ ತುಂಬಾ ಫಾಸ್ಟ್ ಆಗಿದೆ. ಮತ್ತು ಈ ಫೋನ್ಸ್ ಅಲ್ಲಿ IPX6, IPX8, IPX9 ವಾಟರ್ ರೇಟಿಂಗ್ ಸಿಗ್ತಾ ಇದೆ. ಇವುಗಳಲ್ಲಿ ಅಂಡರ್ ವಾಟರ್ ನ ಯೂಸ್ ಮಾಡಬಹುದು, ಏನೂ ಆಗೋದಿಲ್ಲ. ಇನ್ನು ಇವುಗಳ ಡಿಸ್ಪ್ಲೇ ಬಗ್ಗೆ ಮಾತಾಡೋದ್ರೆ ಎರಡು ಫೋನ್ಗಳಲ್ಲಿ ಸೇಮ್ ಡಿಸ್ಪ್ಲೇ ಸಿಗ್ತಾ ಇದೆ. ಅಂದ್ರೆ 6.8 ಇಂಚಸ್ 1.5K AMOLED ಡಿಸ್ಪ್ಲೇ ಸಿಗ್ತಾ ಇದೆ. ಮತ್ತು ಎರಡು ಫೋನ್ಗಳಲ್ಲಿ 120 Hz ರಿಫ್ರೆಶ್ ರೇಟ್ ಹೊಂದಿದೆ. ಎರಡು ಫೋನ್ಗಳಲ್ಲಿ 1600 ನೀಟ್ ಪೀಕ್ ಬ್ರೈಟ್ನೆಸ್ ಇದೆ. ಎರಡು ಫೋನ್ಗಳು ತುಂಬಾ ಬ್ರೈಟ್ ಆಗಿದೆ, ಔಟ್ಡೋರ್ ನಲ್ಲಿ ಚೆನ್ನಾಗಿ ಕಾಣುತ್ತೆ. ಎರಡು ಫೋನ್ಗಳಲ್ಲಿ ಕ್ರಿಸ್ಟಲ್ ಶೀಲ್ಡ್ ಪ್ರೊಟೆಕ್ಷನ್ ಸಿಗ್ತಾ ಇದೆ. ಇವುಗಳ ಬಿಲ್ಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಇವುಗಳಲ್ಲಿ ಸ್ವಲ್ಪ ಯೂಟ್ಯೂಬ್ ಕಂಟೆಂಟ್ ನೋಡಿದ್ದೀನಿ. ಇವುಗಳಲ್ಲಿ 4K ವಿಡಿಯೋಸ್ ನ ನೋಡಬಹುದು. ಇವುಗಳ ಡಿಸ್ಪ್ಲೇ ತುಂಬಾ ಚೆನ್ನಾಗಿದೆ, ಡೀಟೇಲಿಂಗ್ ಆಗಿ ಬರುತ್ತೆ, ಕಂಟ್ರಾಸ್ಟ್ ವೈಬ್ರೆಂಟ್ ಆಗಿ ಬರುತ್ತೆ. ಮತ್ತು ಎರಡು ಫೋನ್ಗಳಲ್ಲಿ ನ್ಯಾಚುರಲ್ ಕಲರ್ಸ್ ಬರುತ್ತೆ. ಈ ಎರಡು ಫೋನ್ಗಳಲ್ಲಿ ಕಲರ್ಸ್ ಚೆನ್ನಾಗಿದೆ. ಜಾಸ್ತಿ ಕಂಟೆಂಟ್ ನೋಡೋರಿಗೆ ಈ ಫೋನ್ ಡಿಸ್ಪ್ಲೇ ಇಷ್ಟ ಆಗುತ್ತೆ, ಯಾವುದೇ ಡೌಟ್ ಬೇಡ. ಇನ್ನು ಇವುಗಳ ಪರ್ಫಾರ್ಮೆನ್ಸ್ ಕಡೆ ಬಂದ್ರೆ ಓಪೋ K13 ಟರ್ಬೋ ಅಲ್ಲಿ ಸ್ನ್ಯಾಪ್ ಡ್ರ್ಯಾಗನ್ 8S Gen 4 ಪ್ರೊಸೆಸರ್ ಸಿಗ್ತಾ ಇದೆ. ಈ ಪ್ರೊಸೆಸರ್ ಪವರ್ಫುಲ್ ಆಗಿದೆ. ಮತ್ತು ಓಪೋ K13 ಟರ್ಬೋ ಅಲ್ಲಿ MediaTek Dimensity 8450 ಪ್ರೊಸೆಸರ್ ಸಿಗ್ತಾ ಇದೆ. ಇದು ಕೂಡ ಪವರ್ಫುಲ್ ಆಗಿದೆ. ಓಪೋ K13 ಟರ್ಬೋ ಪ್ರೋ ಅಲ್ಲಿ LPDDR5X RAM ಮತ್ತು UFS 4.0 ಸ್ಟೋರೇಜ್ ಸಿಗ್ತಾ ಇದೆ. ಆದ್ರೆ ಓಪೋ K13 ಟರ್ಬೋ ಅಲ್ಲಿ LPDDR5X RAM ಮತ್ತು UFS 3.1 ಸ್ಟೋರೇಜ್ ಸಿಗ್ತಾ ಇದೆ. ಮತ್ತು ಓಪೋ K13 ಟರ್ಬೋ ಅಲ್ಲಿ 20 lakh ಪ್ಲಸ್ ಆಂಟಿಟ್ಯೂಡ್ ಸ್ಕೋರ್ ಇದೆ ಮತ್ತು 75% CPU ಥ್ರೋಟಲ್ ಇದೆ. ಈ ಫೋನ್ ಜಾಸ್ತಿ ಹೀಟ್ ಆಗಲ್ಲ, ಆದ್ರೆ ಸ್ವಲ್ಪ ವಾರ್ಮ್ ಫೀಲ್ ಆಗುತ್ತೆ. ಮತ್ತು ಓಪೋ K13 ಟರ್ಬೋ ಅಲ್ಲಿ 16 lakh ಪ್ಲಸ್ ಆಂಟಿಟ್ಯೂಡ್ ಸ್ಕೋರ್ ಇದೆ ಮತ್ತು 70% CPU ಥ್ರೋಟಲ್ ಇದೆ. ಈ ಫೋನ್ ಜಾಸ್ತಿ ಹೀಟ್ ಆಗಲ್ಲ ಮತ್ತು ಈ ಫೋನ್ ನಲ್ಲಿ ಓವರ್ ಹೀಟ್ ಫೀಲ್ ಕೂಡ ಆಗಲ್ಲ. ಎರಡು ಫೋನ್ಗಳು BGM ನಲ್ಲಿ ಸ್ಮೂತ್ ಆಪ್ಷನ್ ಅಲ್ಲಿ ಅಲ್ಟ್ರಾ ಎಕ್ಸ್ಟ್ರೀಮ್ ಗ್ರಾಫಿಕ್ ನ ಇಡಬಹುದು. ಅಂದ್ರೆ 120 FPS ಗೇಮಿಂಗ್ ಸಪೋರ್ಟ್ ಸಿಗುತ್ತೆ. ಗೇಮ್ಸ್ ಆಡಿದಾಗ ಯಾವುದೇ ಫ್ರೇಮ್ ಡ್ರಾಪ್ ಆಗಲ್ಲ, ಲ್ಯಾಗ್ ಫೀಲ್ ಆಗಲ್ಲ.
ಎರಡು ಫೋನ್ಗಳಲ್ಲಿ ಸ್ಮೂತ್ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಎರಡು ಫೋನ್ಗಳಲ್ಲಿ ಹೆವಿ ಗೇಮ್ಸ್ನ ಆಡ್ಬೋದು. ಈ ಎರಡು ಫೋನ್ಗಳಲ್ಲಿ ಹೆವಿ ಗೇಮ್ಸ್ಗೋಸ್ಕರ ಓಪೋ K13 ಟರ್ಬೋ ಪ್ರೋ ಚೆನ್ನಾಗಿದೆ. ಜಾಸ್ತಿ ಗೇಮ್ಸ್ ಆಡೋರಿಗೆ ಓಪೋ K13 ಟರ್ಬೋ ಪ್ರೋ ಚೆನ್ನಾಗಿರುತ್ತೆ. ನೀವು ಟರ್ಬೋ ಪ್ರೋನ ತಗೊಳ್ಬೋದು. ಇನ್ನು ಇದರ ಕ್ಯಾಮ್ರಾ ಕಡೆ ಬಂದ್ರೆ ಎರಡು ಫೋನ್ಗಳ ಕ್ಯಾಮ್ರಾ ಸೇಮ್ ಸಿಗುತ್ತೆ. 50 MP OS ಮೇನ್ ಕ್ಯಾಮ್ರಾ ಇದೆ ಮತ್ತು 2 MP ಪೋರ್ಟ್ರೇಟ್ ಕ್ಯಾಮ್ರಾ ಸಿಗುತ್ತೆ. ಈ ಫೋನ್ ತೆಗೆಯುವ ಫೋಟೋಸ್ ತುಂಬಾ ಚೆನ್ನಾಗಿದೆ, ಡೀಟೇಲಿಂಗ್ ಆಗಿ ಬರುತ್ತೆ, ಕಲರ್ಸ್ ಚೆನ್ನಾಗಿದೆ, ಲೈಟ್ ಕಂಟ್ರೋಲ್ ಚೆನ್ನಾಗಿದೆ. ಇದರಲ್ಲಿ 10x ಝೂಮ್ ಮಾಡಬಹುದು. ಇದರಲ್ಲಿ 4K ವಿಡಿಯೋಸ್ನ 60 FPS ನಲ್ಲಿ ತೆಗಿಬಹುದು. ವಿಡಿಯೋಸ್ ಕ್ವಾಲಿಟಿ ತುಂಬಾ ಚೆನ್ನಾಗಿ ಬರುತ್ತೆ, ಸ್ಟೇಬಲ್ ವಿಡಿಯೋಸ್ ಬರುತ್ತೆ. ಇದರಲ್ಲಿ 10x ಝೂಮ್ ಮಾಡಬಹುದು ಮತ್ತು 60 MP ಸೆಲ್ಫಿ ಕ್ಯಾಮ್ರಾ ಸಿಗುತ್ತೆ. ಇದರ ಕ್ವಾಲಿಟಿನೂ ಚೆನ್ನಾಗಿದೆ, ಕಲರ್ಸ್ ತುಂಬಾ ಚೆನ್ನಾಗಿ ಬರುತ್ತೆ. ಇದರಲ್ಲಿ 1080p ವಿಡಿಯೋಸ್ನ 30 FPS ನಲ್ಲಿ ತೆಗಿಬಹುದು. ವಿಡಿಯೋ ಕ್ವಾಲಿಟಿ ಪರವಾಗಿಲ್ಲ, ಚೆನ್ನಾಗಿ ಬರುತ್ತೆ, ಕಲರ್ಸ್ ವಾರ್ಮ್ ಆಗಿ ಕಾಣುತ್ತೆ. ಜೊತೆಗೆ ಲೋ ಲೈಟ್ ನಲ್ಲಿನೂ ವಿಡಿಯೋಸ್ ಅಂಡ್ ಫೋಟೋಸ್ ಚೆನ್ನಾಗಿ ಬರುತ್ತೆ. ಮತ್ತು ಈ ಫೋನ್ ನ ಬೆಸ್ಟ್ ಕ್ಯಾಮ್ರಾ ಫೋನ್ ಅಂತ ಹೇಳಕ್ಕಾಗಲ್ಲ, ಆದ್ರೆ ಇದರ ಕ್ಯಾಮ್ರಾ ಕ್ವಾಲಿಟಿ ಚೆನ್ನಾಗಿದೆ. ಮತ್ತು ಓಪೋ K13 ಟರ್ಬೋ ಅಲ್ಲಿನೂ 50 MP OS ಮೇನ್ ಕ್ಯಾಮ್ರಾ ಇದೆ ಮತ್ತು 2 MP ಪೋರ್ಟ್ರೇಟ್ ಕ್ಯಾಮ್ರಾ ಇದೆ. ಈ ಫೋನ್ ತೆಗೆಯುವ ಫೋಟೋಸ್ ಪರವಾಗಿಲ್ಲ, ಡೀಸೆಂಟ್ ಆಗಿ ಬರುತ್ತೆ, ಆದ್ರೆ ಕಲರ್ಸ್ ಚೆನ್ನಾಗಿದೆ, ಲೈಟ್ ಕಂಟ್ರೋಲ್ ಚೆನ್ನಾಗಿದೆ. ಇದರಲ್ಲಿ 10x ಝೂಮ್ ಮಾಡಬಹುದು. ಇದರಲ್ಲಿ 4K ವಿಡಿಯೋಸ್ನ 60 FPS ನಲ್ಲಿ ತೆಗಿಬಹುದು. ವಿಡಿಯೋಸ್ ಕ್ವಾಲಿಟಿ ಚೆನ್ನಾಗಿದೆ, ಸ್ಟೆಬಿಲೈಸೇಷನ್ ಚೆನ್ನಾಗಿದೆ ಮತ್ತು 60 MP ಸೆಲ್ಫಿ ಕ್ಯಾಮ್ರಾ ಸಿಗುತ್ತೆ. ಇದರ ಕ್ವಾಲಿಟಿ ಓಕೆ ಪರವಾಗಿಲ್ಲ, ಕಲರ್ಸ್ ಚೆನ್ನಾಗಿ ಬರುತ್ತೆ. ಇದರಲ್ಲಿ 1080p ವಿಡಿಯೋಸ್ನ 60 FPS ನಲ್ಲಿ ತೆಗಿಬಹುದು. ವಿಡಿಯೋ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ಕಲರ್ಸ್ ನ್ಯಾಚುರಲ್ ಆಗಿ ಕಾಣುತ್ತೆ. ಇದರಲ್ಲಿ 10x ಝೂಮ್ ಮಾಡಬಹುದು ಮತ್ತು ಲೋ ಲೈಟ್ ನಲ್ಲಿನೂ ವಿಡಿಯೋಸ್ ಅಂಡ್ ಫೋಟೋಸ್ ಪರವಾಗಿಲ್ಲ, ಚೆನ್ನಾಗಿ ಬರುತ್ತೆ. ಎರಡು ಫೋನ್ ನ ಕ್ಯಾಮ್ರಾದಲ್ಲಿ AI ಫೀಚರ್ ಸಿಗುತ್ತೆ. ಇನ್ನು ಇವುಗಳ ಸಾಫ್ಟ್ವೇರ್ ಬಗ್ಗೆ ಮಾತಾಡಿದ್ರೆ ಈ ಫೋನ್ಸ್ ಕಲರ್ OS 15 ಮತ್ತು Android 15 ನಲ್ಲಿ ಬರುತ್ತೆ. ಈ ಫೋನ್ಗಳಿಗೆ 3 ವರ್ಷ OS ಅಪ್ಡೇಟ್ ಮತ್ತು 4 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತಾ ಇದೆ. ಈ ಫೋನ್ ನ 3 ರಿಂದ 4 ವರ್ಷ ಆರಾಮಾಗಿ ಯೂಸ್ ಮಾಡಬಹುದು. ಈ UI ನಲ್ಲಿ ಅನ್ನೆಸರಿ ಆಪ್ಸ್ ಬರುತ್ತೆ, ಇದನ್ನ ಅನ್ಇನ್ಸ್ಟಾಲ್ ಕೂಡ ಮಾಡಬಹುದು. ಇವುಗಳಲ್ಲಿ ಕ್ಲೀನ್ UI ಎಕ್ಸ್ಪೀರಿಯನ್ಸ್ ಸಿಗಲ್ಲ, ಆದ್ರೆ ಇದನ್ನ UI ಸ್ಮೂತ್ ಆಗಿ ವರ್ಕ್ ಆಗುತ್ತೆ. ಜೊತೆಗೆ ಇದರ UI ನಲ್ಲಿ AI ಫೀಚರ್ಸ್ ಕೂಡ ಸಿಗುತ್ತೆ. ಈಗ ಇವುಗಳ ಬ್ಯಾಟರಿ ನೋಡೋದಾದ್ರೆ ಓಪೋ K13 ಟರ್ಬೋ ಅಲ್ಲಿ 7000 mAh ಲಾರ್ಜರ್ ಬ್ಯಾಟರಿ ಇದೆ. 80 ವಾಟ್ ಸೂಪರ್ ವೋಕ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಇದು ಕೂಡ ಫಾಸ್ಟ್ ಆಗಿ ಚಾರ್ಜ್ ಆಗುತ್ತೆ, 1 ಅವರ್ ಅಲ್ಲಿ ಫುಲ್ ಚಾರ್ಜ್ ಆಗುತ್ತೆ ಮತ್ತು 1 ಡೇ ಅಲ್ಲಿ ಫುಲ್ ಬ್ಯಾಟರಿ ಪ್ಯಾಕಪ್ ಬರುತ್ತೆ. ಓಪೋ K13 ಟರ್ಬೋ ಅಲ್ಲಿ ಕೂಡ ಸೇಮ್ ಬ್ಯಾಟರಿ ಸಿಗುತ್ತೆ. ಅಂದ್ರೆ ಇದರಲ್ಲಿ 7000 mAh ಲಾರ್ಜರ್ ಬ್ಯಾಟರಿ ಸಿಗುತ್ತೆ ಮತ್ತೆ ಇದು ಕೂಡ 80 ವಾಟ್ ಸೂಪರ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಈ ಫೋನ್ ಕೂಡ ಫಾಸ್ಟ್ ಆಗಿ ಚಾರ್ಜ್ ಆಗುತ್ತೆ ಮತ್ತು 1 ಡೇ ಫುಲ್ ಬ್ಯಾಟರಿ ಪ್ಯಾಕಪ್ ಬರುತ್ತೆ. ಮತ್ತು ಇವುಗಳ ಕನೆಕ್ಷನ್ ಕಡೆ ಬಂದ್ರೆ ಇವುಗಳಲ್ಲಿ ವೈಫೈ 7 ಇದೆ, ಬ್ಲೂಟೂತ್ 6 ಇದೆ, ಡ್ಯುಯಲ್ ಬ್ಯಾಂಡ್ 4G ಸಪೋರ್ಟ್ ಇದೆ. ಆದ್ರೆ ಇದರಲ್ಲಿ NFC ಸಪೋರ್ಟ್ ಇಲ್ಲ, ಆದ್ರೆ ಅವಶ್ಯಕತೆ ಇರೋ ಎಲ್ಲಾ ಕನೆಕ್ಷನ್ ಸಿಗುತ್ತೆ. ಇನ್ನು ಓಪೋ K13 ಟರ್ಬೋ ಪ್ರೋ ಅಲ್ಲಿ 2 ವೇರಿಯಂಟ್ ನಲ್ಲಿ ಸಿಗ್ತಾ ಇದೆ. 8GB RAM 256GB ಸ್ಟೋರೇಜ್ ಮತ್ತು 12GB RAM 256GB ಸ್ಟೋರೇಜ್. ಮತ್ತು ಓಪೋ K13 ಟರ್ಬೋ ಕೂಡ 2 ವೇರಿಯಂಟ್ ನಲ್ಲಿ ಸಿಗ್ತಾ ಇದೆ. 8GB RAM 128GB ಸ್ಟೋರೇಜ್ ಮತ್ತು 8GB RAM 256GB ಸ್ಟೋರೇಜ್. ನಿಮ್ಗೆ ಯಾವ ವೇರಿಯಂಟ್ ಬೇಕೋ ಆ ವೇರಿಯಂಟ್ ನ ತಗೊಳ್ಳಿ. ಓಪೋ K13 ಟರ್ಬೋ ಪ್ರೋ 40,000 ರೂಪಾಯಿಂದ ಸ್ಟಾರ್ಟ್ ಆಗ್ತಾ ಇದೆ. ಇನ್ನು ಓಪೋ K13 ಟರ್ಬೋ 30,000 ರೂಪಾಯಿಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ ಎರಡು ಫೋನ್ಗಳು ಚೆನ್ನಾಗಿದ್ದಾವೆ, ಜಾಸ್ತಿ ಗೇಮ್ ಆಡೋರ್ಗೆ ಈ ಫೋನ್ ನ ತಗೊಳ್ಬಹುದು. ಮತ್ತು ಎರಡು ಫೋನ್ಗಳ ಬಗ್ಗೆ ನಿಮ್ಗೇನು ಅನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ಲೈಕ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ರವಿಕುಮಾರ್ ಸೈನಿಂಗ್ ಆಫ್. ಥ್ಯಾಂಕ್ ಯು, ಧನ್ಯವಾದಗಳು.